ಹಾಯ್ ಫ್ರೆಂಡ್ಸ್, ನಿಮ್ಮ ದಿನವನ್ನು ಯೋಗ ಅಭ್ಯಾಸದ ಮೂಲಕ ಶುರು ಮಾಡ್ಬೇಕಂತ ಮಾಡೀರಿ. ಸೊ ಅದಕ್ಕಾಗಿ ನಾನು ಈ ವಿಡಿಯೋ ಮಾಡೋಣಂತ್ರಿ. ಸೊ ಅಂದ್ಕೊಂಡಿರ್ತೀರಿ ನಾನು ಬೆಳಿಗ್ಗೆ ಬೇಗನೆ ಹೇಳ್ಬೇಕು ಮತ್ತು 30ರಿಂದ 40 ನಿಮಿಷ ಅಥವಾ 20 ನಿಮಿಷ ಆದರೂ ನಾನು ಯೋಗ ಅಭ್ಯಾಸ ಮಾಡ್ಬೇಕಂತೇಳಿ. ಸೊ ಅವ್ರಿಗೆ ಅಂತೇಳಿ ಈ ವಿಡಿಯೋ. ಸೊ ನನ್ನ ಜೊತೆ ನೀವು ಈ ಯೋಗ ಸೀಕ್ವೆನ್ಸನ್ನು ಮಾಡ್ಬೋದು ರೀ. ಸೊ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿದ್ದಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬರ್ ಆಗಿರಿ. ಆಮೇಲೆ ಈ ವಿಡಿಯೋನ ಲೈಕ್ ಮಾಡಿರಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿರಿ. ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿರಿ. ಸೊ ಸ್ಟಾರ್ಟ್ ಮಾಡೋಣ್ರಿ ಸೀಕ್ವೆನ್ಸ್. ಸೊ ಮೊದಲು ಕುತ್ಕೋತೀರಿ, ಬೆನ್ನು ಕತ್ತು ನೇರವಾಗಿರಲಿ, ಕಣ್ಣುಗಳನ್ನು ಮುಚ್ಚಿರ್ತೀರಿ. ಸಹಜವಾದ ಉಸಿರಾಟ. ನಿಮ್ಮ ಮನಸ್ಸು, ಶರೀರ ಮತ್ತು ನಿಮ್ಮ ಉಸಿರಾಟವನ್ನು ಗಮನ ಹರಿಸ್ತೀರಿ. ಯಾವ ರೀತಿ ಉಸಿರು ತೊಗೊಳಕತ್ತೀರಿ ಮತ್ತು ಹೇಗೆ ಉಸಿರನ್ನು ಬಿಡಾಕತ್ತೀರಿ ಅನ್ನೋದ್ರ ಬಗ್ಗೆ ಗಮನ ಹರಿಸ್ತೀರಿ. ಸಹಜವಾದ ಉಸಿರಾಟ. ನಮಸ್ಕಾರ ಸ್ಥಿತಿ. ಈಗ 3 ಬಾರಿ ಓಂಕಾರ ನಂತರ ಪ್ರೇಯರ್ ಇರುತ್ತೈತ್ರಿ. ಆಮೇಲೆ ಯೋಗ ಸೀಕ್ವೆನ್ಸನ್ನು ಮಾಡೋಣಂತ್ರಿ ನಾವು. ಸೊ ಇದನ್ನು ಓಂಕಾರವನ್ನು ಉಸಿರು ತೊಗೊಂಡು ಉಸಿರು ಬಿಡ್ತಾ ಉಮ್ಮ ಹೇಳೋದ್ರಿ. ಸೊ ನನ್ನ ಜೊತೆಗೇನೆ ಹೇಳ್ತೀರಿ ಅಥವಾ ನಾ ಹೇಳಿದ ನಂತರ ಹೇಳ್ತೀರಿ. ಉಸಿರನ್ನ ತೆಗೆದುಕೋತೀರಿ. ಮತ್ತೆ ಉಸಿರನ್ನು ತೆಗೆದುಕೋತೀರಿ. ಮತ್ತೆ ಉಸಿರನ್ನ ತೆಗೆದುಕೋತೀರಿ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನು ಜೋರಾಗಿ ಉಜ್ಜುತ್ತೀರಿ. ಉಜ್ಜೋ ಸೌಂಡ್ ನಿಮ್ಗೆ ಬರಬೇಕು. ಕಣ್ಣಿಗೆ ಪ್ರೆಸ್ ಮಾಡ್ಕೋತೀರಿ. ಕೈಗಳನ್ನು ಕೆಳಗೆ ಬಿಡಿಸಿ ನಿಧಾನವಾಗಿ ಕಣ್ಣುಗಳನ್ನ ತೆರೀತೀರಿ. ಸೊ ಈಗ ಸೂಕ್ಷ್ಮ ವ್ಯಾಯಾಮ. ಸೊ ಬೆನ್ನು ಕತ್ತು ನೇರವಾಗಿರಲಿ. ಉಸಿರು ತಗೋತಾ ನಿಮ್ಮ ಕತ್ತು ಹಿಂದೆ, ಉಸಿರು ಬಿಡ್ತಾ ಮುಂದೆ. ಉಸಿರು ತಗೋತಾ ಕತ್ತು ಹಿಂದೆ, ಉಸಿರು ಬಿಡ್ತಾ ಮುಂದೆ. ಅವಸರ ಮಾಡೋಕ್ಕೆ ಹೋಗ್ಬೇಡ್ರಿ, ನಿಧಾನವಾಗಿ ಮಾಡಿರಿ. ಉಸಿರು ತಗೋತಾ ಕತ್ತು ಹಿಂದೆ, ಉಸಿರು ಬಿಡ್ತಾ ಮುಂದೆ. ಮತ್ತೆ ಉಸಿರು ತಗೋತಾ ಕತ್ತು ಹಿಂದೆ, ಉಸಿರು ಬಿಡ್ತಾ ಮುಂದೆ. ವಾಪಸ್ ಬರ್ತೀರಿ. ನೆಕ್ಸ್ಟ್ ನೆಕ್ ಬೆಂಡಿಂಗ್. ಸೊ ಉಸಿರು ತಗೋತಾ ನಿಮ್ಮ ಎಡಕ್ಕೆ ಬೆಂಡ್ ಮಾಡ್ತೀರಿ. ಉಸಿರನ್ನು ಬಿಡ್ತಿರಲಿ. ಮತ್ತೆ ಉಸಿರು ತಗೋತಾ ಸೆಂಟರ್, ಉಸಿರು ಬಿಡ್ತಾ ನಿಮ್ಮ ಬಲಕ್ಕೆ. ಮತ್ತೆ ಉಸಿರು ತಗೋತೀರಿ. ಉಸಿರು ತಗೋತಾ ಸೆಂಟರ್, ಉಸಿರು ಬಿಡ್ತಾ ನಿಮ್ಮ ಎಡಕ್ಕೆ.
ಉಸಿರು ತಗೋತೀರಿ, ಸೆಂಟರ್, ಉಸಿರು ಬಿಡ್ತಾ ನಿಮ್ಮ ಬಲಕ್ಕೆ. ಸೊ ಇದ ಸ್ಥಿತಿಯೊಳಗೆ ಇರ್ತೀರಿ. ಸೊ ನಿಮ್ಮ ಬಲಗೈನ ಕಿವಿಗೆ ಹಿಡ್ಕೋತೀರಿ. ಈ ರೀತಿ ಹಿಡ್ಕೊಂಡು ಸ್ವಲ್ಪ ಭಾಗಿಸ್ತೀರಿ ಇಲ್ಲಿ ಕತ್ತನ್ನು. ಸೊ ಇಲ್ಲೇ ಸ್ಟ್ರೆಚ್ ಆಗ್ಬೇಕ್ರಿ. ಇಲ್ಲೇ ಸ್ಟೇ ಮಾಡ್ತೀರಿ. ಸ್ಟೇ ದೇರ್. 5 4 3 2 1. ಕೈಯನ್ನು ಬಿಡಿಸ್ಕೋತೀರಿ. ಮತ್ತೆ ಉಸಿರು ತಗೋತೀರಿ. ಉಸಿರು ಬಿಡ್ತಾ ನಿಮ್ಮ ಎಡಕ್ಕೆ ಸಹಜವಾದ ಉಸಿರಾಟ. ಮತ್ತು ನಿಮ್ಮ ಎಡಗೈಯನ್ನು ಕಿವಿಗೆ ಹಿಡ್ಕೋತಿರಿಲ್ಲೇ. ಸೊ ಇಲ್ಲಿ ಸ್ಟ್ರೆಚ್ ಮಾಡ್ಕೋತಿರಿಲ್ಲೇ. ಸ್ಟ್ರೆಚ್ ಆಗ್ತೈತಿ. ಸೊ ಸ್ಟೇ ದೇರ್. 5 4 3 2 1. ವಾಪಸ್. ಈಗ ನೆಕ್ ರೊಟೇಷನ್. ನಿಮ್ಮ ಎಡದಿಂದ ಬಲಕ್ಕೆ ಒಂದು 3 ಬಾರಿ ಉಸಿರಿನ ಮೂಲಕ ಹೋಗ್ರಿ. ಉಸಿರು ತಗೊಳ್ಳೋದು, ಉಸಿರನ್ನು ಹೊರಗೆ ಹಾಕೋದು. ಸೊ ಇಲ್ಲಿ 3 ಬಾರಿ ಅಥವಾ 5 ಬಾರಿ ಆದಮೇಲೆ ಈಗ ಬಲದಿಂದ ಎಡಕ್ಕೆ ನಿಧಾನವಾಗಿ ಮಾಡಿರಿ. ಅವಸರ ಮಾಡೋಕ್ಕೆ ಹೋಗ್ಬೇಡ್ರಿ. ಬೆನ್ನು ಕತ್ತು ಮಾತ್ರ ನೇರವಾಗಿರ್ಬೇಕು. ಅದರ ಕಡೆ ಗಮನ ಹರಿಸ್ರಿ. ಈ ರೀತಿ 3 ರಿಂದ 5 ಬಾರಿ ಮಾಡ್ತೀರಿ, ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್. ಸೊ ಈಗ ನೆಕ್ಸ್ಟ್ ಭುಜಗಳ ರೊಟೇಷನ್. ಸೊ ಇದು ಯಾವ ರೀತಿ ಅಂತಂದ್ರೆ ಕೈಗಳನ್ನು ಈ ರೀತಿ ಮೇಲೆ ಎತ್ತೈತ್ರಿ. ಭುಜಾನ ಉಸಿರು ತಗೋತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಮುಂದೆ 5 ಬಾರಿ ಈಗ ಹಿಂದೆ ಹೋಗೋದ್ರಿ. ಈ ರೀತಿ ಇದು ಒಂದು 5 ಬಾರಿ. ಉಸಿರು ಜೊತೆಗೇನೆ ಹೋಗ್ರಿ. ಈ ರೀತಿ. ಈಗ ನೆಕ್ಸ್ಟ್ ಉಸಿರು ತಗೋತೀರಿ. ಉಸಿರು ತಗೋತಾ ಕೈ ಮೇಲೆ, ಉಸಿರು ಬಿಟ್ಟಾಗ ನಿಮ್ಮ ಬಲಕ್ಕೆ ಹೋಗ್ಬೇಕು. ಈ ಪೋರ್ಷನ್ ಮಾತ್ರ ಬಲಕ್ಕೆ ಹೋಗ್ಬೇಕ್ರಿ. ಮತ್ತು ಇನ್ನೊಂದ್ಸಲ ಎಡಕ್ಕೆ ಹೋಗ್ಬೇಕ್ರಿ. ಸೊ ಉಸಿರು ತಗೋತೀರಿ. ಉಸಿರು ಬಿಡ್ತಾ ನಿಮ್ಮ ಬಲಗಡೆ ಮತ್ತೆ ಉಸಿರು ತಗೋತೀರಿ. ಸೆಂಟರ್, ಎಡಕ್ಕೆ. ಮತ್ತೆ ಉಸಿರು ತಗೋತೀರಿ. ಬಲಗಡೆ ಮತ್ತೆ ಉಸಿರು ತಗೋತೀರಿ. ಎಡಕ್ಕೆ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ವಾಪಸ್. ಸೊ ಈ ರೀತಿ 5 ಬಾರಿ ಮಾಡಿರಿ. ಸೊ ಚಂದ್ರ ನಮಸ್ಕಾರ ಹೇಳ್ಕೊಡ್ತೀನಿ ರೀ. ಸೊ ಯಾವ ರೀತಿ ಮಾಡೋದಂತ ನೋಡೋಣ್ರಿ. ಮೊದಲು ದಂಡಾಸನ ಸ್ಥಿತಿಗೆ ಬರ್ತೀರಿ. ಸೊ ದಂಡಾಸನ ಸ್ಥಿತಿ ಅಂದರೆ 2 ಕಾಲುಗಳ ಮುಂದೆ ಚಾಚಿರ್ತೀರಿ, 2 ಕೈಗಳು ನಿಮ್ಮ ಬಾಜುಕ್ಕೆ. ಸೊ ಇಲ್ಲಿಂದ ವಜ್ರಾಸನ ಸ್ಥಿತಿ. ಬಲಗಾಲನ್ನು ಫೋಲ್ಡ್ ಮಾಡ್ಕೋತೀರಿ. ನಂತರ ಎಡಗಾಲನ್ನು ಫೋಲ್ಡ್ ಮಾಡ್ಕೋತೀರಿ. ಕಣ್ಣುಗಳನ್ನು ಮುಚ್ಚಿರ್ತೀರಿ ಇಲ್ಲೇ. ಸೊ ಒಂದು ದೀರ್ಘವಾಗಿ ಉಸಿರನ್ನು ತೆಗೆದುಕೋತೀರಿ. ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತೀರಿ. ಕಣ್ಣುಗಳನ್ನು ತೆರಿತೀರಿ. ನಮಸ್ಕಾರ ಸ್ಥಿತಿ. ಸೊ ಚಂದ್ರ ನಮಸ್ಕಾರ ಒಳಗೆ 14 ಪೋಸ್ಚರ್ಸ್ ಅದಾವ್ರಿ. ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ್ರಿ. ಸೊ ನಮಸ್ಕಾರ ಸ್ಥಿತಿ. ಉಸಿರು ತಗೋತೀರಿ. ಉಸಿರನ್ನು ಹೊರಗೆ ಹಾಕ್ತೀರಿ. ಈಗ ಉಸಿರು ತಗೋತಾ 2 ಕೈಗಳ ಮೇಲೆ ಸ್ವಲ್ಪ ಆರ್ಚ್ ಹಾಕ್ತೀರಿ. ಉಸಿರು ಬಿಡ್ತಾ ಮುಂದೆ ಬಾಗ್ತೀರಿ. ಚೈಲ್ಡ್ ಪೋಸ್ಚರ್. ಹಣ್ಣಿನ ನೆಲಕ್ಕೆ ಹಚ್ತೀರಿ. ಸಾಧ್ಯ ಆದ ನೆಲಕ್ಕೆ ಹಚ್ಚಿರಿ. ಇಲ್ಲಾಂದ್ರೆ ಈ ರೀತಿ ಇಟ್ಟು ನಡೆಯುತ್ತೆ. ಸೊ ನಿಮಗೆ ಹೆಂಗೆ ಸಾಧ್ಯಕ್ಕಿತ್ತು ಹೆಂಗೆ ಮಾಡಿರಿ. ಇಲ್ಲಿಂದ ನಿಮ್ಮ ಎದೆ ಭಾಗವನ್ನು ನೆಲಕ್ಕೆ ಹಚ್ತೀರಿ. ಗದ್ದ ಮತ್ತು ಎದೆ ಭಾಗವನ್ನು. ಆಮೇಲೆ ಭುಜಂಗಾಸನ್. ಹೊಟ್ಟೆ ಭಾಗ ಕೆಳಗೆ, ಎದೆ ಭಾಗ ಮೇಲೆ, 2 ಕಾಲುಗಳು 2 ಪಾದಗಳು ಜೋಡಿಸಿರ್ತಾವ್ರಿ. ನಿಮ್ಮ ಕೈಗಳಲ್ಲಿ ಬಾಜುಕ್ಕೆ. ಮತ್ತೆ ಉಸಿರು ತಗೋತಾ ಅದು ಮುಖ ಶ್ವಾನಾಸನ. ಉಸಿರನ್ನು ಬಿಡ್ತೀರಿ. ಹೀಲ್ ಟ್ಯಾಪ್.
ಇಲ್ಲೇ ಎಡಗಾಲ್ ಮುಂದೆ, ಉಸಿರು ತಗೋತಾ ಎಡಗಾಲ್ ಮುಂದೆ. ಆಮೇಲೆ ಪಾದನ ಫ್ಲ್ಯಾಟ್ ಮಾಡ್ಕೋತೀರಿ, ಬಲಗಾಲಿನ ಪಾದ ಫ್ಲ್ಯಾಟ್ ಮಾಡ್ಕೋತೀರಿ. ಆಮೇಲೆ ಇಲ್ಲಿಂದ ಸ್ವಲ್ಪ ಹಿಂದೆ ಬರ್ತೀರಿ ಈ ರೀತಿ. ಓಪನ್ ಹ್ಯಾಂಡ್ಸ್, ಎರಡು ಕೈಗಳು ನಿಮ್ಮ ಪಕ್ಕಕ್ಕೆ. ಮತ್ತೆ ಕೈಯನ್ನು ನೆಲಕ್ಕೂರಿ ಬಲಗಾಲನ್ನು ಎತ್ತುತ್ತೀರಿ. ಇಲ್ಲಿಂದ ಬಲಗಾಲ ಮುಂದೆ. ಸೊ ಎರಡೂ ಬೆರಳಿಂದ ನಿಮ್ಮ ಹೆಬ್ಬೆಟ್ಟನ್ನು ಲಾಕ್ ಮಾಡ್ಕೋತೀರಿ. ಪಾದ ಅಂಗುಷ್ಟಾಸನ. ಇಲ್ಲಿಂದ ದೃಕ್ ದಂಡಾಸನ ಅಥವಾ ಮಾಲಾಸನ. ಕೆಳಗೆ ಕೂತ್ಕೋತೀರಿ ಈ ರೀತಿ. ಸೊ ಎರಡು ಎಲ್ಬೋಸ್ ನಿಮ್ಮ ತೊಡೆಗೆ ಹತ್ತಾಗಬೇಕ್ರಿ, ಆ ರೀತಿ ಇಟ್ಕೊರಿ. ಸೊ ಈ ಸ್ಥಿತಿ ಒಳಗೆ ಒಂದು 30 ಸೆಕೆಂಡ್ ಆದ್ರೂ ಕೂತ್ಕೊರಿ ಅಥವಾ 10 ಕೌಂಟ್ ಮಾಡ್ಕೊರಿ. ಇಲ್ಲಿ 1 2 3 4 5 6 7 8 9 10. ಈ ಆಸನ ಅಂತೂ ಮಹಿಳೆಯರಿಗಂತೂ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ರೀ, ಭಾಳ ಸಹಾಯ ಮಾಡ್ತೈತೆ ರೀ ಇದು. ನಂತರ ಮತ್ತೆ ಕೈಯ ನೂರಿ ಯಾವ ಕಾಲು ಫಸ್ಟ್ ಮುಂದೆ ತೊಗೊಂಬಂದಿರ್ತಿಲ್ಲ ಅದರ ಕಾಲನ್ನು ಹಿಂದೆ ಒಯ್ಬೇಕ್ರಿ. ಸೊ ಮತ್ತೆ ಮೇಲೆತ್ತಿರಿ, ಮೇಲೆತ್ತು ಎಡಗಾಲ್ ಹಿಂದೆ. ಓಪನ್ ಹ್ಯಾಂಡ್ಸ್, ನಿಮ್ಮ ಕೈಗಳು ಬಾಜುಕ್ಕೆ. ಸೊ ಸೂರ್ಯ ನಮಸ್ಕಾರ ಒಳಗೆ ನಾವು ಬಲಗಾಲಿಂದ ಸ್ಟಾರ್ಟ್ ಮಾಡ್ತೇವೆ ರೀ. ಚಂದ್ರನ ನಮಸ್ಕಾರ ನಾವು ಎಡಗಾಲಿಂದ ಸ್ಟಾರ್ಟ್ ಮಾಡ್ಬೇಕ್ರಿ, ನೆನ್ಪಿಟ್ಕೊರಿ ಅದನ್ನು. ಮತ್ತೆ ಎಡಗಾಲನ್ನೆತ್ತಿ ಮತ್ತೆ ಬಲಗಾಲ ಹಿಂದೆ, ಅಧೋಮುಖ ಶ್ವಾನಾಸನ್. ಮತ್ತೆ ಕಾಲುಗಳನ್ನ ಫೋಲ್ಡ್ ಮಾಡ್ಕೊಂತ ಬರ್ತೀರಿ, ಇಲ್ಲೇ ನೆಲ ಕೂರ್ತೀರಿ. ಇಲ್ಲಿಂದ ಚೈಲ್ಡ್ ಪೋಸ್ಚರ್. ಮತ್ತೆ ಉಸಿರು ತಗೋತಾ ಎರಡು ಕೈಗಳ ಮೇಲೆ ಉಸಿರು ಬಿಡ್ತಾ ಕೈಗಳನ್ನು ಕೆಳಗಿಳಿಸ್ತೀರಿ. ಸೊ ಈಗ ಒಂದು ಸೈಡ್ ಮಾಡಿದ್ರಿ, ಈಗ ಇನ್ನೊಂದು ಸೈಡು ಮಾಡ್ಬೇಕ್ರಿ. ಸೊ ನಮಸ್ಕಾರ ಸ್ಥಿತಿ. ಉಸಿರನ್ನು ತಗೋತೀರಿ, ಉಸಿರನ್ನು ಹೊರಗೆ ಹಾಕ್ತೀರಿ, ಮತ್ತೆ ಉಸಿರು ತಗೋತೀರಿ. ಉಸಿರು ತಗೋತಾ ಎರಡು ಕೈಗಳ ಮೇಲೆ ಸ್ವಲ್ಪ ಆರ್ಚ್ ಹಾಕ್ತೀರಿ. ಉಸಿರು ಬಿಡ್ತಾ ಮುಂದೆ ಬಾಗ್ತೀರಿ. ಚೈಲ್ಡ್ ಪೋಸ್ಚರ್, ಬಾಲಾಸನ. ಎಲ್ಕಾಶ ಮಾಡ್ರಿ, ಅವಸರ ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲಿಂದ ಉಸಿರು ತಗೋತಾ ಎದೆ ಭಾಗ ಮತ್ತು ನಿಮ್ಮ ಗದ್ದವನ್ನು ನಿಲ್ಕಸ್ತೀರಿ. ಏನು ಹೊಟ್ಟೆ ಭಾಗ ಕೆಳಗೆ, ಎದೆ ಭಾಗ ಮೇಲೆ. ಭುಜಂಗಾಸನ್, ಎರಡು ಪಾದ ಫ್ಲ್ಯಾಟ್ ಅನ್ನಿರಿ. ಭುಜಂಗಾಸನ ಅಂದ್ಕೊಳ್ಳಿ ನೆನ್ಪಿಟ್ಕೋಬೇಕು. ಎರಡು ಕಾಲುಗಳು ಜೋಡಿಸಿದ್ದಿರ್ಬೇಕು, ಪಾದ ಫ್ಲ್ಯಾಟ್ ಇರ್ಬೇಕ್ರಿ. ಮತ್ತೆ ಅಧೋಮುಖ ಶ್ವಾನಾಸನ್. ಉಸಿರು ತಗೋತಾ ಮೇಲೆ ಬರ್ತೀರಿ, ಉಸಿರನ್ನು ಹೊರಗೆ ಹಾಕ್ತೀರಿ. ಉಸಿರು ತಗೋತಾ ಬಲಗಾಲ ಮುಂದೆ, ಉಸಿರನ್ನು ಬಿಡ್ತೀರಿ. ಓಪನ್ ಹ್ಯಾಂಡ್ಸ್, ಎರಡು ಕೈಗಳು ನಿಮ್ಮ ಬಾಜುಕ್ಕೆ. ಮತ್ತೆ ಕೈ ಉರಿ, ಎಡಗಾಲ ಮುಂದೆ. ಸೊ ಎರಡೂ ಬೆರಳಿಂದ ನಿಮ್ಮ ಕಾಲಿನ ಬೆರಳನ್ನು ಲಾಕ್ ಮಾಡ್ಕೋತೀರಿ. ಪಾದಾಷ್ಟಾಸನ್. ಇಲ್ಲಿಂದ ತ್ರಿಕ್ದಂಡಾಸನ್ ಅಥವಾ ಮಾಲಾಸನ್. ಸೊ ಈ ಯೋಗ ಸೀಕ್ವೆನ್ಸಸ್ ಚಂದ್ರ ನಮಸ್ಕಾರ ಮಹಿಳೆಯರಿಗಂದ್ರೆ ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ರೀ ಇದು. ಇಲ್ಲಿ ಈ ಸ್ಥಿತಿಗೆ ಬಂದಾಗ ನೀವು 5 ಕೌಂಟ್ ಅಥವಾ 10 ಕೌಂಟ್ ಮಾಡ್ಕೊರಿ. ಮತ್ತೆ ಕೈಗಳನ್ನು ಉರಿ ಮೇಲೆಳ್ತೀರಿ. ಸೊ ಬಲಗಾಲ ಹಿಂದೆ, ಎರಡು ಕೈಗಳು ನಿಮ್ಮ ಬಾಜುಕ್ರಿ. ಮತ್ತು ಕೈಗಳ ಸಹಾಯದಿಂದ ಬಲಗಾಲನ್ನು ಹಿಂದೆ ತೊಗೊಂಡೋಗ್ರಿ. ಮೊಣಕಾಲನ್ನು ಕಾಲುಗಳನ್ನು ಫೋಲ್ಡ್ ಮಾಡಿ ಮೊಣಕಾಲನ್ನು ಎಲುಕಿಸ್ತೀರಿ. ಪಾದ ಫ್ಲ್ಯಾಟ್ ಮಾಡ್ತೀರಿ, ಹಿಂದೆ ಹೋಗ್ತೀರಿ. ಚೈಲ್ಡ್ ಪೋಸ್ಚರ್. ಉಸಿರು ತಗೋತಾ ಎರಡು ಕೈಗಳ ಮೇಲೆ ಉಸಿರು ಬಿಡ್ತಾ ನಮಸ್ಕಾರ ಸ್ಥಿತಿ. ಸೊ ಈ ರೀತಿ
ಇದು 1 ರೌಂಡ್ ಆತ್ರಿ. ಸೊ ಈ ರೀತಿ ನೀವು 5 ರೌಂಡು ಅಥವಾ 10 ರೌಂಡ್ ಮಾಡ್ಬೋದು. ನಿಮ್ಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಮಾಡಿರಿ. ಆಮೇಲೆ ಮೊದಲು ನೀವು ಒಂದನೇ ದಿವಸ 5 ರೌಂಡ್ ಮಾಡ್ಕೋರಿ, ನೆಕ್ಸ್ಟ್ ಡೇ ಮತ್ತು 1 ರೌಂಡ್ ಹೆಚ್ಚಿಗೆ ಮಾಡ್ಕೋರಿ. ಹಿಂಗೆ ಹೆಚ್ಚಿಗೆ ಮಾಡ್ಕೊತ 10ರಿಂದ 15 ರೌಂಡ್ ಕೂಡ ನೀವು ಇದನ್ನು ಮಾಡ್ಬೋದು ರೀ. ಆಮೇಲೆ ಇದಾದ್ಮೇಲೆ ಇದ್ರದ್ದು ಕೌಂಟರ್ ಪೋಸ್ಚರ್ಸ್ ಅಂತ ಇರ್ತಾವ್ರಿ. ಸೊ ಅವನು ಕೂಡ ನೀವು ಮಾಡಲೇಬೇಕಾಗ್ತೈತಿ. ಸೊ ಅದಕ್ಕಾಗಿ ಇಲ್ಲಿ ಏನು ಮಾಡ್ತೀರ ಅಂತಂದ್ರೆ ಮಕರಾಸನ ಸ್ಥಿತಿಗಳು ಹೋಗ್ರಿ. ಸೊ ಮಕರಾಸನ ಸ್ಥಿತಿ ಅಂತಂದ್ರೆ ಸೊ ಈ ರೀತಿ ಮಲಗೋದ್ರಿ. ಹೊಟ್ಟೆ ಭಾಗ ಮತ್ತು ಎದೆ ಭಾಗ ಕೆಳಗಿರ್ತೈತಿ ರೀ. ಆಮೇಲೆ ನಿಮ್ಮ ಕೈ ಒಂದ್ರ ಮೇಲೆ ಒಂದು ಈ ರೀತಿ ಇರ್ತಾವೆ. ನಿಮ್ಮ ಪಾದಗಳು ಹೊರಮುಖವಾಗಿರ್ತಾವೆ. ಆಮೇಲೆ ನಿಮಗೆ ಆ ಕಡೆ ಕಂಫರ್ಟ್ ಅನ್ಸೈತಿ ಆ ಕಡೆ ನಿಮ್ಮ ತಲೆ ಇಟ್ಕೋಬೋದ್ರಿ. ಬಲಕ್ಕಂದ್ರೆ ಬಲಕ್ಕ, ಎಡಕ್ಕಂದ್ರೆ ಎಡಕ್ಕೆ. ಕಣ್ಣುಗಳನ್ನು ಮುಚ್ತೀರಿ, ರಿಲ್ಯಾಕ್ಸ್. ಸೊ ಇಲ್ಲಿ ಒಂದು 5 ಸೆಕೆಂಡ್ ಅಥವಾ ಒಂದು 3 ಸೆಕೆಂಡ್ ರಿಲ್ಯಾಕ್ಸ್ ಆಗ್ತೀರಿ. ಮಕರಾಸನ ಸ್ಥಿತಿ. ಸೊ ಇಲ್ಲಿಂದ 2 ಕಾಲುಗಳನ್ನು ಜೋಡಿಸ್ಕೋತೀರಿ. ಸೊ ಇಲ್ಲಿ ಕೆಲವೊಂದು ಕೌಂಟರ್ ಪೋಸ್ಚರ್ಸ್ ಮಾಡನ್ರಿ. ಪಾದ ಫ್ಲ್ಯಾಟ್ ಇರಲಿ ರೀ. ಸೊ ಇಲ್ಲಿ ಬಲಗಡೆಯಿಂದ ಸ್ಟಾರ್ಟ್ ಮಾಡೋಣ್ರಿ. ಉತ್ತಿರ್ ತಗೋತಾ ಬಲಗೈ ಮುಂದೆ ಮತ್ತು ಬಲಗಾಲನ್ನು ಒಂದು 35 ಅಥವಾ 20 ಡಿಗ್ರಿ 20 ಡಿಗ್ರಿ ಅಷ್ಟು ಎತ್ತರ ಇಲ್ಲೇ ಈ ರೀತಿ. ಮತ್ತೆ ಉಸಿರನ್ನು ಬಿಡಿಸ್ತೀರಿ. ಮತ್ತೆ ಹೆಸರು ತಗೋತೀರಿ. ಉಸಿರು ತಗೋಂತ ಎದೆ ಭಾಗನೂ ಎತ್ತಬೇಕು. ಆಮೇಲೆ ಬಲಗೈ ಎತ್ತಬೇಕು. ಆಮೇಲೆ ಬಲಗಾಲ ಎತ್ತಬೇಕು. ಆಮೇಲೆ ಉಸಿರು ಬಿಡ್ತಾ ಬಲಗೈ ಕೆಳಗೆ, ಎಡಗಾಲ ಕೆಳಗೆ ಬರ್ಬೋದು. ತ್ರೀ 4 5 ಈ ರೀತಿ 5 ಕೌಂಟ್ ಅಥವಾ 8 ಕೌಂಟ್ ಮಾಡಿರಿ. ನೆಕ್ಸ್ಟ್ ಅದು ಎಡಕ್ಕೆ ಉಸಿರು ತಗೋತಾ ಎಡಗೈ ಮುಂದೆ, ಬಲಗಾಲ 20 ಡಿಗ್ರಿ ಅಷ್ಟು ಎತ್ತತ್ತೀರಿ. ಧಾರವಾಡ ಮಾಡಿರಿ. ಆಮೇಲೆ ಬರೀ ಕೈ ಹಿಂಗೆ ಇಷ್ಟ ಮಾಡೋದು, ಆಮೇಲೆ ಬರೀ ಕಾಲ ಅಷ್ಟು ಎತ್ತೋದು ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಊಟ ತಗೋತಾ ಕೈನೂ ಇಲ್ಲಿ ಎತ್ತಬೇಕು ಮತ್ತು ಸ್ವಲ್ಪ ಮ್ಯಾಲ್ ಕೂಡ ನೀವು ಬರಬೇಕಿರಲಿ. ಆಮೇಲೆ ಕಾಲು ಎತ್ತಬೇಕು. ಡೌನ್ 3 ಡೌನ್ 4 ಡೌನ್ 5 ಡೌನ್. ರಿಲ್ಯಾಕ್ಸ್. ನೆಕ್ಸ್ಟ್ ಈಗ ಸೇಮ್ ಅದರ ವಿರುದ್ಧ ಮಾಡ್ತೀರಿ. ಯಾವ ರೀತಿ ಅಂತಂದ್ರೆ ಬಲಗೈ ಮುಂದೆ, ಎಡಗಾಲ ಎತ್ತಬೇಕ್ರಿ, ಅಪೋಸಿಟ್. ಓಕೆ, ಉಸಿರು ತಗೋತೀರಿ. ಬಲಗೈ ಮುಂದೆ, ಎಡಗಾಲನ ಎತ್ತೀರಿ. ಡೌನ್ 2 ಡೌನ್ 3 ಡೌನ್. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಈಗ ಇನ್ನೊಂದು ಕಡೆ ಎಡಗೈ ಮತ್ತು ಬಲಗಾಲ. 1 ಡೌನ್, ಉಸಿರಾಟದ ಜೊತೆಗೇ ಹೋಗ್ರಿ. ಡೌನ್ 3 ಡೌನ್ 4 ಡೌನ್ 5 ಡೌನ್. ಇಲ್ಲ. ಸೊ ನಿಮ್ಗೆ ಇದಕ್ಕಿಂತ ಇನ್ನೂ ಹೆಚ್ಚಿಗೆ ರಿಲ್ಯಾಕ್ಸ್ ಬೇಕಾಗಿತ್ತು ಅಂತಂದ್ರೆ ನೀವು ಮತ್ತೆ ಮಕರಾಸನ ಸ್ಥಿತಿಗೆ ಹೋಗ್ಬೇಕು. ಸೊ 2 ಕಾಲುಗಳನ್ನು, 2 ಪಾದಗಳನ್ನು ಹೊರಮುಖವಾಗಿ ಚಾಚ್ರಿ. ಕಾಲು ಸ್ವಲ್ಪ ಅಗಲವಾಗಿರಲಿ. ಮತ್ತು 2 ಕೈಗಳ ಮೇಲೆ ನಿಮ್ಮ ತಲೆನ ಇಡ್ತೀರಿ. ಈ ರೀತಿ ಬಲಕ್ಕಾದ್ರೆ ಬಲಕ್ಕ, ಎಡಕ್ಕಾದ್ರೆ ಎಡಕ್ಕೆ. ಇನ್ನೂ ಹೆಚ್ಚಿಗೆ ರಿಲ್ಯಾಕ್ಸ್ ಬೇಕಾಗಿದ್ದು ಮತ್ತೆ ಶುರು ಮಾಡ್ತೀರಿ. 2 ಕಾಲುಗಳನ್ನು ಜೋಡಿಸ್ಕೋತೀರಿ. ಈಗ 2 ಕೈಗಳು ಮುಂದೆ ಚಾಚಬೇಕು. ಆಮೇಲೆ 2 ಕಾಲುಗಳು ಹಿಂದೆ 20 ಡಿಗ್ರಿ ಅಷ್ಟು ಎತ್ತಿರಬೇಕು. ಉಸಿರು ತಗೋತಾ 2 ಕೈಗಳು ಮುಂದೆ, 2 ಕಾಲು ಹಿಂದೆ ಎತ್ತೀರಿ. ಉಸಿರನ್ನು ಹೊರಗೆ ಹಾಕ್ತೀರಿ. ಸಹಜವಾದ ಉಸಿರಾಟ. ಸೊ ಎದೆ ಭಾಗ ಎತ್ತಿರಲಿ, ಎದೆ ಭಾಗ ಮೇಲೆ ಬರಲಿರಿ. ಹೊಟ್ಟೆ ಮೇಲೆ ಭಾರ ಇರ್ಬೇಕು ನಿಮ್ದಿಲ್ಲಿ. ಸೊ ನಿಮ್ಗೆ ಎಷ್ಟು ಸಾಧ್ಯಕ್ಕೆ ಅಷ್ಟು ಮಾಡಿರಿ. ಇಲ್ಲಿ ಒಂದು 5 ಅಥವಾ 10 ಕೌಂಟ್ ಎಣಿಸ್ರಿ. ನಾ ಇಲ್ಲಿ 5 ಕೌಂಟ್ ಎಣಿಸ್ತೇನೆ ರೀ. 1 2 3 4 5. ರಿಲ್ಯಾಕ್ಸ್. ಮತ್ತೆ ಮಕರಾಸನ ಸ್ಥಿತಿಗೆ ಬರ್ತೀರಿ.
ನೆಕ್ಸ್ಟ್ ಮತ್ತೆ 2 ಕಾಲುಗಳನ್ನು ಜೋಡಿಸ್ಕೋತೀರಿ. ಇಲ್ಲಿ ಕಾಲುಗಳನ್ನು ಫೋಲ್ಡ್ ಮಾಡ್ಬೋದು ಈ ರೀತಿ. ಓಕೆ, ಉಸಿರು ತಗೋತಾ ಕಾಲ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಡೌನ್, 3, ಡೌನ್, 4, ಡೌನ್, 5, ಡೌನ್. ಈಗ ಒಂದು ಆಸನ ಮಾಡೋಣ್ರಲ್ಲಿ, ಧನುರಾಸನ ಅಂಥೇಳಿ. ಯಾವ ರೀತಿ ಅಂದ್ರೆ 2 ಕಾಲನ್ನು ಮೇಲೆ ತೊಗೊಂಬರ್ತೀರಿ. ಸ್ವಲ್ಪ ಮೇಲೆ ಬಂದ ಈ ರೀತಿ ಮೇಲೆ ಬಂದ 2 ಕೈಗಳಿಂದ ನಿಮ್ಮ ಕಾಲನ್ನು ಹಿಡ್ಕೋತೀರಿ. ಈ ರೀತಿ ನಿಮ್ಗೆ ಹೆಂಗೆ ಸಾಧ್ಯ ಕರಿತಿ ಹಂಗೆ ಮಾಡಿರಿ. ಅಥವಾ ಕಾಲು ನಿಲುಕ್ತಾ ಏನಪ್ಪ ಅಂತಂದ್ರೆ ಈ ರೀತಿ ನಿಮ್ಮ ಬೆರಳಾದ್ರೂ ಹಿಡ್ಕೋರಿ. ಅಥವಾ ಅದು ನಿಲ್ತಾ ಇಲ್ಲ ಅಂದರೆ ಸೊ ಇಲ್ಲಿ ಪಾದನಾದರೂ ಹಿಡ್ಕೋರಿ, ನಿಮ್ಮ ಹಿಮ್ಮಡನ ಈ ರೀತಿ ಕಾಲು ಹಿಡ್ಕೊಂಡು. ಸೊ ಇಲ್ಲಿ ಉಸಿರು ತೊಗೋಬೇಕ್ರಿ. ಉಸಿರು ತಗೋತಾ ಕಾಲನ್ನು ಜಗ್ಗಬೇಕು ಮತ್ತು ನೀವು ಮ್ಯಾಲೆ ಬರಬೇಕು. ಉಸಿರನ್ನು ಹೊರಗೆ ಹಾಕ್ತೀರಿ. ಸಹಜವಾದ ಉಸಿರಾಟ. 5 ಕೌಂಟು. 1, 2, 3, 4, 5. ನಿಧಾನವಾಗಿ ಕೆಳಗೆ ಬರ್ತೀರಿ. ಕಾಲನ್ನು ಬಿಡಿಸ್ಕೋತೀರಿ. ಮಕರಾಸನ ಸ್ಥಿತಿ. ರಿಲ್ಯಾಕ್ಸ್. ಮತ್ತೆ ವಾಪಸ್ 2 ಕಾಲುಗಳನ್ನ ಜೋಡಿಸ್ಕೋತೀರಿ. ಸೊ ಇಲ್ಲಿಂದ ಮೇಲೆ ಬರ್ತೀರಿ. ಈ ರೀತಿ ಕ್ಯಾಟ್ ಆ್ಯಂಡ್ ಕೌ ಪೋಸ್ ಮಾಡೋಣ್ರಿ. ಈ ರೀತಿ ಮೇಲೆ ಬಂದು ಟೇಬಲ್ ಟಾಪ್ ಪೋಸಿಗೆ ಬರ್ತೀರಿ. ಸೊ ಇಲ್ಲಿಂದ ಉಸಿರು ತಗೋತಾ ಈ ರೀತಿ ರೀ ಉಸಿರು ಬಿಡ್ತಾ ಈ ರೀತಿ ನೋಡ್ರಿ. ಉಸಿರು ತೊಗೊಂಡಾಗ ಮೇಲೆ ನೋಡ್ತಿರ್ಬೇಕು, ಇಲ್ಲಿ ಸ್ಟ್ರೆಚ್ ಆಗಬೇಕು. ಆಮೇಲೆ ಈ ಭಾಗ ಇಲ್ಲಿ ಒಳಗೆ ಹೋಗ್ತೈತಿ. ಆಮೇಲೆ ಉಸಿರು ಬಿಟ್ಟಾಗ ಈ ಬೆನ್ನಿನ ಮ್ಯಾಗ ಮೇಲೆ ಬರ್ಬೇಕು. ಆ ರೀತಿ ಮಾಡ್ಬೇಕ್ರಿ. ಉಸಿರು ತಗೋತೀರಿ. ಉಸಿರನ್ನ ಹೊರಗೆ ಹಾಕ್ತೀರಿ. Inhale, exhale. Inhale, exhale. Inhale, exhale. Inhale, exhale. ಸೊ ಇದಾದ್ಮೇಲೆ ಚೈಲ್ಡ್ ಪೋಸ್ಚರ್ಗೆ ಬರ್ತೀರಿ. ಸೊ ಕ್ಯಾಟ್ ಆ್ಯಂಡ್ ಕೌ ಪೋಸನ್ನು ನೀವು ಒಂದು 5 ಬಾರಿ ಅಥವಾ 10 ಬಾರಿ ಮಾಡ್ಬೋದು ರೀ. ರಿಲ್ಯಾಕ್ಸ್. ಉಸಿರು ತಗೋತಾ 2 ಕೈಗಳ ಮೇಲೆ, ಉಸಿರು ಬಿಡ್ತಾ ಕೈಗಳನ್ನು ಬಿಡಿಸ್ಕೋತೀರಿ. ಮತ್ತೆ ಬಲಗಾಲನ್ನು ಮುಂದೆ ಚಾಚ್ತೀರಿ, ಎಡಗಾಲನ್ನು ಮುಂದೆ ಚಾಚ್ತೀರಿ. ಮತ್ತು ಸುಖಾಸನ ಸ್ಥಿತಿ. ಸೊ ಈ ರೀತಿ ಇದೊಂದು 30ರಿಂದ 40 ನಿಮಿಷದ ಯೋಗ ಸೀಕ್ವೆನ್ಸ್. ಸೊ ಇದನ್ನು ನೀವು ಬೆಳಿಗ್ಗೆ ಮಾಡ್ಬೋದು ರೀ, ಅಥವಾ ಸಾಯಂಕಾಲ ಇದನ್ನು ಮಾಡ್ಬೋದು ರೀ ನೀವು. ಸೊ ನಿಮ್ಗೆ ಯಾವಾಗ ಟೈಮ್ ಸಿಗ್ತೈತಲ್ರಿ ಸೊ ಆವಾಗ ಮಾಡಿರಿ. ಆದ್ರೆ ಮಾಡದೆ ಇರಕ್ಕೆ ಹೋಗ್ಬೇಡ್ರಿ, ಮಾಡಿರಿ. ಇದು ಹೆಣ್ಮಕ್ಳಿಗಂತೂ ಭಾಳ ಅಂದ್ರೆ ಭಾಳ ಚಲೋ, ಭಾಳ ಅಂದ್ರೆ ಭಾಳ ನಿಮ್ಗೆ ಹೆಲ್ಪ್ಫುಲ್ ಆಕೈತೆ ರೀ ಇದು.